ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಕುಂಬಾರ ಸಮುದಾಯ ಅತ್ಯಂತ ಹಿಂದುಳಿದಿದೆ. ಅಧಿಕಾರ ದೊರೆತರೆ ಮಾತ್ರ ಬೆಳವಣಿಗೆ ಸಾಧ್ಯ ಅಂತ ಕುಂಬಾರ ಕ್ಷೇಮಾಭಿವೃದ್ಧಿ ಸಂಘದ ಮುದುಗಲ್ ಘಟಕದ ಅಧ್ಯಕ್ಷ ಚನ್ನಬಸವ ಕುಂಬಾರ ಹೇಳಿದ್ದಾರೆ. ಮುದುಗಲ್ ಪುರಸಭೆ ನಾಡ ಕಾರ್ಯಾಲಯ, ಪಶು ಆಸ್ಪತ್ರೆ, ಪ್ರಥಮ ದರ್ಜೆ ಕಾಲೇಜು, ವಸತಿ ನಿಲಯ, ಸಮುದಾಯ ಆರೋಗ್ಯ ಕೇಂದ್ರ, ಮಾಜಿ ಶಾಸಕರ ಕಾರ್ಯಾಲಯ ಸೇರಿ ವಿವಿಧೆಡೆ ಸರ್ವಜ್ಞರವರ 506ನೇ ಜಯಂತಿ ನಿಮಿತ್ತವಾಗಿ ಅವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದರು. ಇವರು 16ನೇ ಶತಮಾನದಲ್ಲಿ ಜನಿಸ್ತಾರೆ. ಇದು ಸುಮಾರು 500 ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಜನಿಸ್ತಾರೆ. ಸುಮಾರು 500 ವರ್ಷಗಳ ಅಂದರೆ ಅವರು ಮೂಲತಃ ಅವರ ಹೆಸರು ಪುಷ್ಪಕ್. ಎಲ್ಲರಿಗೂ ಸರ್ವಜ್ಞನ ಜಯಂತಿಯ ಶುಭಾಶಯಗಳು. ಈಗಿನ ಕರ್ನಾಟಕ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಅಂಬಲೂರಿನಲ್ಲಿ ಜನಿಸ್ತಾರೆ. ಇವರ ಮೂಲ ಹೆಸರು ಪುಷ್ಪದತ್ತ, ತಾಯಿ ಹೆಸರು ಮಾಳಮ್ಮ, ತಂದೆ ಹೆಸರು ಬಸವರಾಜ್. ಸರ್ವಜ್ಞರವರು ಬಾಲ್ಯದಲ್ಲಿ ಮಾತ್ರ ತಾಯಿಯ ಜೊತೆಗೆ ಇದ್ದು ನಂತರ ಅವರು ಸಂಚಾರವನ್ನು ಮಾಡ್ತಾರೆ. ಒಂದೇ ಕಡೆ ಇರೋದು, ಬೇರೆ ಕಡೆ ಹೋಗ್ಬಿಡ್ತಾರೆ. ಊರು ಮಠಗಳಲ್ಲಿ ವಾಸ ಮಾಡ್ತಾರೆ. ಎಲ್ಲ ಊರಲ್ಲಿ ಊರು ಮಠಗಳು ಇರ್ತಾವಲ್ಲ, ಅಲ್ಲೇ ವಾಸ ಮಾಡ್ತಾರೆ. ಅವರಿಂದ ವಿದ್ಯೆಯನ್ನು ಪಡೆದು ಆನಂತರ ಹೆಚ್ಚಿನ ಜ್ಞಾನವನ್ನು ಪಡಿತಾರೆ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವಗಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತ ಆದವನೇ ಸರ್ವಜ್ಞ. ನನ್ನ ಬಗ್ಗೆ ತಾನೇ ಹೇಳಿಕೊಂಡಿದ್ದಾನೆ, ನಾನೇ ದೊಡ್ಡ ಬುದ್ಧಿವಂತ ಅಲ್ಲ, ನಾನು ಎಲ್ಲರೂ ಕೂಡ ಒಂದೊಂದು ಮಾತನ್ನು ಕಲಿತು ನಾನು ಸರ್ವಜ್ಞನಾಗಿ ವಿದ್ಯೆಯ ಪರ್ವತನೇ ಆಗಿ ಬೆಳೆದಿದ್ದೀನಿ ಅಂತ ಕೇಳಿಕೊಳ್ತೇನೆ. ಮತ್ತು ಸಾಲದ ಬಗ್ಗೆ ಹೇಳಿದ್ದಾನೆ. ಸಾಲವನ್ನು ಕೊಂಬುವಾಗ ಹಾಲುಂಡಂತೆ ಸಾಲಿಗರು ಬಂದು ಎಳೆಯುವಾಗ ಕಿಪ್ಪದೆ ಕೀಲು ಮುರಿದಂತೆ ಸರ್ವಜ್ಞ. ಸಾಲ ಮಾಡೋದು ತಪ್ಪು, ಸಾಲ ಮಾಡಿದ್ರು ಕೂಡ ಅದನ್ನು ಅವರು ಕೇಳೋದಿಲ್ಲ ಮುಂಚೆಗೆ ಮುಗಿಸ್ಬೇಕು ಅಂತ ಹೇಳಿದ್ರು. ಮತ್ತು ಸಂಸಾರದ ಬಗ್ಗೆ, ಸಮಾಜದ ಬಗ್ಗೆ, ಕುಟುಂಬದ ಬಗ್ಗೆಯೂ ಕೂಡ ಹೇಳಿದ್ರು. ಬೆಚ್ಚನ ಮನೆಗಳು ಬೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿಯುವ ಸತಿಯವರುಗಳು ಸ್ವರ್ಗಕ್ಕೆ ಕಿಚ್ಚುವಷ್ಟು ಸರ್ವಜ್ಞ. ಅಂದರೆ ಸಂಸಾರದೊಳಗೆ ನಾವು ಚೆನ್ನಾಗಿದ್ರೆ ಸ್ವರ್ಗಕ್ಕಿಂತ ಮೇಲಂತೂ ಇಲ್ಲೇ ಸಿಗುತ್ತೆ ನಾವು ಕೇಳಿದ್ವಿ. ಸರ್ವಜ್ಞ ತ್ರಿಪದಿಯ ವಚನಕಾರನಾಗಿದ್ದನು. ಒಟ್ಟು ಸುಮಾರು 1000 ತ್ರಿಪದಿ ವಚನಗಳು ಸರ್ವಜ್ಞನ ಹೆಸರಿನಲ್ಲಿ ದಾಖಲಾಗಿದೆ. ಪ್ರಕಾರ ಇವುಗಳಲ್ಲಿ ಕೆಲವು ತ್ರಿಪದಿಗಳು ನಂತರ ಕಾಲದಲ್ಲಿ ಬೇರೆ ಬೇರೆ ಲೇಖಕರಿಂದ ಬರೆಯಲ್ಪಟ್ಟಿವೆ. ಸರ್ವಜ್ಞ ತ್ರಿಪದಿಯ ತಮ್ಮ ಸರಳತೆ ಮತ್ತು ಪ್ರಾಮಾಣಿಕತೆಯಿಂದ ಜನಪ್ರಿಯ. ಇದೇ ವೇಳೆ ಪ್ರಾಚಾರ್ಯ ಸಿದ್ದರಾಮ್ ಪಾಟೀಲ್, ಪಶು ವೈದ್ಯಾಧಿಕಾರಿ ಶರಣಪ್ಪ ರಾಯ್ಕ ಸರ್ವಜ್ಞರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ವ್ಯವಸ್ಥಾಪಕ ಸುರೇಶ್ ಹುನ್ನಳ್ಳಿ, ಚೆನ್ನಮ್ಮ ದಳ್ವಾಯ್, ಹಿರೇಮಠ, ವೆಂಕಣ್ಣ ಕುಲಕರ್ಣಿ, ಮಂಜುನಾಥ್ ಭೀಮಣ್ಣ ಕುಮಾರ್, ಪತ್ರಕರ್ತ ಮಂಜುನಾಥ್ ಕುಮಾರ್, ಪ್ರಚಾರ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ಯರಿದಿಹಾಳ್, ಬಸವರಾಜ ಜಲ್ಲಿ, ಕೆಡಿಪಿ ಸದಸ್ಯ ಯುವ ಘಟಕ ಅಧ್ಯಕ್ಷ ಅಬ್ದುಲ್ ಖದೀರ್, ರಾಘವೇಂದ್ರ ಕುದುರಿ, ಕೃಷ್ಣ ಚಿರುವಾದಿ, ಗಂಗಾಧರ್ ಯಾದವ್ ಸೇರಿ ಮತ್ತಿತರರು ಹಾಜರಿದ್ದರು. ಬಸವರಾಜ್ ಹೊನ್ನೂರು, ಟಿವಿ 20 ಕನ್ನಡ, ಲಿಂಗಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.